ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಸುಮಾರು 328ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ದೇವರು ನಿವೃತ್ತಿ ಧರ್ಮ ಮತ್ತು ಪ್ರವೃತ್ತಿ ಧರ್ಮ ಅಂತ ಯಾಕೆ ಎರಡು ಮಾಡಿದ? ಈಗ ನಿವೃತ್ತಿ ಧರ್ಮ ಅನ್ನೋದೇ ಒಂದಿಲ್ಲ ಅಂತ ಹೇಳಬಹುದಿತ್ತು. ಇಲ್ಲವೇ ಪ್ರವೃತ್ತ ಧರ್ಮವನ್ನು ಮಾಡಬೇಡಿ, ನನ್ನನ್ನೇ ಹೊಂದಿ ಅಂತ ಹೇಳಿ ನಿವೃತ್ತಿ ಧರ್ಮ ಮಾತ್ರ ನನಗೆ ಅಭಿಪ್ರೇತ ಅನ್ಬೇಕಿತ್ತು. ಯಾಕೆ ಹೀಗೆ ಮಾಡ್ತಾನೆ? ಆಮೇಲೆ ನೀವು ಪ್ರವೃತ್ತಿ ಧರ್ಮವನ್ನು ಮಾಡಿದರೆ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ, ದೇವತೆಗಳು ಆಹುತಿಯನ್ನು ಸ್ವೀಕರಿಸಿ ನಿಮ್ಮ ಬಯಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ ಪ್ರವೃತ್ತಿ ಧರ್ಮಕ್ಕೆ ಇರುವಂತಹ ಒಂದು ಚಾನ್ಸ್ ಪ್ರೊವೈಡ್ ಮಾಡ್ತಾನೆ ದೇವರು. ಯಾಕದು ಮಾಡಲೇಬಾರದಿತ್ತು? ಇದು ನನಗೆ ಪ್ರಶ್ನೆ ಬಂತು. ಆಗ ಸೂತರು ಹೇಳಿದ್ರು, ಇದೇ ಪ್ರಶ್ನೆಯನ್ನ ಜನಮೇಜಯ ವೈಶಂಪಾಯನರಿಗೆ ಕೇಳಿದರು. ಅದನ್ನ ಹೇಳ್ತಾ ಇದ್ದಾರೆ. ಜನಮೇಜಯನ ಪ್ರಶ್ನೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಸೂತ ಪುರಾಣಿಕರು. ಇಮೇ ಸಬ್ರಹ್ಮಕಾಲೋಕಾಃ ಸಸುರಾಸುರಮಾನವಾಃ ಕ್ರಿಯಾಸ್ವಾಭ್ಯುದಯೋಕ್ತಾಸು ಸಕ್ತಾ ದೃಶ್ಯಂತಿ ಸರ್ವಶಃ ಮೋಕ್ಷಶ್ಚೋಕ್ತಸ್ತ್ವಯಾ ಬ್ರಹ್ಮನ್ ನಿರ್ವಾಣಂ ಪರಮಂ ಸುಖಂ. ಜನಮೇಜಯರು ಕೇಳುತ್ತಾರೆ, ವೈಶಂಪಾಯನರೇ, ನೀವು ಮೋಕ್ಷವನ್ನ ಅಂತಿಮ ಎಂದಿರಿ. ಏತು ಮುಕ್ತಾ ಭವಂತೀಹ ಪುಣ್ಯ ಪಾಪ ವಿವರ್ಜಿತಾಃ ತೇ ಸಹಸ್ರಾರ್ಚಿಷಂ ದೇವಂ ಪ್ರವಿಶಂತೀಹ ಶುಶ್ರುಮ. ಯಾರು ಪುಣ್ಯ ಹಾಗೂ ಪಾಪದಿಂದ ಬಿಡುಗಡೆ ಹೊಂದಿರ್ತಾರೋ ಅವರು ಮುಕ್ತರಾಗ್ತಾರೆ ಅಂತ ನೀವು ಹೇಳ್ತೀರ. ಪುಣ್ಯ ಅಂದ್ರೆ ಅನಿಷ್ಟ ಪುಣ್ಯ. ಪುಣ್ಯದಲ್ಲಿ ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಅಂದ್ರೇನು ಅಂತ ನಾನೀಗಾಗಲೇ ಹೇಳಿದ್ದೇನೆ, ಇನ್ನೊಮ್ಮೆ ಆವೃತ್ತಿ ಮಾಡ್ತೇನೆ. ಅನಿಷ್ಟ ಪುಣ್ಯ ಅಂತ ಹೇಳಿದ್ರೆ ಯಾವ ಪುಣ್ಯವನ್ನ ಮಾಡಿ ಲೌಕಿಕವಾದ ಅಭ್ಯುದಯಗಳನ್ನು ಹೊಂದಿ, ಅಂದರೆ ರಾಜನಾಗಿ ಬಿಡೋದು, ಕೋಟ್ಯಧಿಪತಿಯಾಗಿ ಹುಟ್ಟೋದು, ಲೋಕದಲ್ಲಿ ಅಭೂತಪೂರ್ವವಾದ ಕೀರ್ತಿಯನ್ನು ಗಳಿಸೋದು, ಇವುಗಳೆಲ್ಲ ಅನಿಷ್ಟ ಪುಣ್ಯ ಅಂತ ಪರಿಗಣಿಸಲ್ಪಡುತ್ತದೆ. ಕಾರಣ ಏನು ಅಂದ್ರೆ, ಆ ಪುಣ್ಯವನ್ನು ಹೊಂದಿ ಏನ್ ತಪ್ಪು ಮಾಡ್ತಾನೆ ಅದು ಜ್ಞಾನಕ್ಕೆ ಪ್ರತಿಬಂಧಕ ಆಗಿಬಿಡುತ್ತೆ. ಅನಿಷ್ಟ ಪುಣ್ಯ ಅಂದ್ರೆ ಯಾವ ಪುಣ್ಯ ಜ್ಞಾನ ಪ್ರತಿಬಂಧಕವೋ ಅದು. ಇಷ್ಟ ಪುಣ್ಯ ಅಂದ್ರೆ ಯಾವುದು ಜ್ಞಾನ ಸಾಧನವೋ ಅದು. ಯಾಕೆಂದ್ರೆ ಇಷ್ಟ ಪುಣ್ಯದಿಂದ ಜ್ಞಾನ ಸಾಧನವಾಗಿ ಎತ್ತರಕ್ಕೆ ಏರಬಹುದು,
ಮುಕ್ತಿಯನ್ನು ಹೊಂದಬಹುದು. ಹೀಗಾಗಿ ಅದು ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಅಂದ್ರೆ ಈ ಪುಣ್ಯದಿಂದ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗ್ತಾನೆ. ಏನು ಸಂಪತ್ತು, ಏನು ಲೋಕದಲ್ಲಿ ಖ್ಯಾತಿ, ಕೀರ್ತಿ, ಸನ್ಮಾನ ಎಲ್ಲ ಆಗಿ ಕಡೆಗೇನಾಗೋಗ್ತಾನೆ, ಅವನು ಇದನ್ನು ಪಡೆಯದೆ, ಜ್ಞಾನದ ದಾರಿಯನ್ನೇ ಪಡೆಯದೆ ಹೋಗಿಬಿಡ್ತಾನೆ. ಯಾರು ಮುಕ್ತರಾಗ್ತಾರೋ ಅವರು ಅನಿಷ್ಟ ಪುಣ್ಯ ಪಾಪದಿಂದ ಬಿಡುಗಡೆಗೊಳ್ತಾರೆ ಅಂತಂದ್ರಿ. ಆದರೆ ನೀವೆಲ್ಲರೂ ಕೂಡ ಏನು ಹೇಳ್ತಾ ಇದ್ದೀರಾ, ಅದೇ ನೀವು ದೇವತೆಗಳು ಪ್ರವೃತ್ತ ಧರ್ಮಗಳನ್ನ ಸ್ವೀಕರಿಸಿ, ಯಜ್ಞದಲ್ಲಿ ಭಾಗವನ್ನು ಸ್ವೀಕರಿಸಿ ಲೌಕಿಕ ಭೋಗ ಭಾಗ್ಯಗಳನ್ನು ಕೊಡ್ತಾರೆ ಅಂತನೂ ಹೇಳ್ತೀರಾ. ಯಾಕೆಂದ್ರೆ ನಿಜವಾದ ಭಕ್ತರು ಅಂತನೋರು ಸ್ವಲ್ಪನೇ ಇರೋದು. ಹಾಗಾದ್ರೆ ಎಲ್ಲರೂ ದೇವರನ್ನ ಯಾಕೆ ಹೊಂದುತ್ತಾರೆ ಅಂದ್ರೆ ನಮಗೇನೋ ಪ್ರಯೋಜನ ಆಗತ್ತೆ ಅಂತ. ಹೀಗಾಗಿ ದೇವತೆಗಳನ್ನ ಉತ್ಕಟವಾಗಿ ಪ್ರೀತಿಸುವವರು ನನಗೆ ಪ್ರಯೋಜನ ಆದರೆ ಸಾಕು ಅಂತ ಹೊರಟು ಬಿಡುತ್ತಾರೆ. ನಾಸ್ತಿಕರ ತರಹ ಸಂಘಟಿತರಾಗಿ ನಿಲ್ಲಲ್ಲ. ಬಹಳ ಅಲ್ಪ ಜನ ಒಳಗಡೆಯಿಂದ ದೇವರನ್ನ ಆರಾಧನೆ ಮಾಡ್ತಾರೆ, ಒಳಗಡೆಯಿಂದ ದೇವರನ್ನ ಪ್ರೀತಿಸ್ತಾರೆ. ಎಷ್ಟೇ ಕಷ್ಟ ಇದ್ರೂ ದೇವರ ನೆನಪು ನನಗೆ ಹೋಗದಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಬೇರೆಯವರಲ್ಲ. ಅಹೋ ಹಿ ದುರನುಷ್ಠೇಯೋ ಮೋಕ್ಷ ಧರ್ಮ ಸನಾತನಃ ಎಂ ಹಿತ್ವಾ ದೇವತಾ ಸರ್ವಾಹ ಹವ್ಯ ಕವ್ಯ ಭುಜೋ ಭವನ್. ಮೋಕ್ಷ ಧರ್ಮ ಅನ್ನೋದೆಷ್ಟು ಕಷ್ಟ. ಆದರೆ ಇವರೆಲ್ಲ ಏನ್ ಮಾಡ್ತಾರೆ, ದೇವತೆಗಳು ಹವ್ಯವನ್ನು ಕವ್ಯವನ್ನು ಸ್ವೀಕರಿಸಿ ಮೋಕ್ಷದ ಕಡೆಗೆ ನಾವು ಗಮನ ಹಾಕದಂತೆ ಮಾಡಿಬಿಡ್ತಾರೆ. ನಮ್ಮ ಸೋದರ ಮಾವ ದೊಡ್ಡ ವಿದ್ವಾಂಸರು ಅಂತ ಲೋಕದಲ್ಲಿ ಖ್ಯಾತಿ. ಅವರು ಇವತ್ತು ಬೆಳಗ್ಗೆ ಊಟದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ನನಗೊಂದು ಸಂದೇಹ ಬರುತ್ತೆ, ಒಬ್ಬನಿಗೆ ಶ್ರಾದ್ದ ಮಾಡ್ತಾನೆ ಅಂತಾದರೆ ಎಷ್ಟು ದಿವಸ ಮಾಡಬಹುದು? ಸರಿಯಾಗಿ ಲೆಕ್ಕದ ಪ್ರಕಾರ ಪೂರ್ಣ ಬಾಳು ನಡೆಸಿದ ಅಂತಂದ್ರೆ 40ನೇ ವಯಸ್ಸಿನಲ್ಲಿಯೋ 45ನೇ ವಯಸ್ಸಿನಲ್ಲಿಯೋ ತಂದೆ ಹೋದ್ರೆ ಅಂತ ಇಟ್ಕೊಳ್ಳೋಣ. ಎಷ್ಟು ವರ್ಷ ಶ್ರಾದ್ದ ಮಾಡಬಹುದು? 40 ವರ್ಷ ಅಂತ ಇಟ್ಕೊಂಡ್ರೆ 40 ವರ್ಷ ಶ್ರಾದ್ದ ಮಾಡ್ತಾನೆ. ಅವ್ರ ಮಗ ತಾತನಿಗೆ, ಅವಾಗ ತಾತ ಆಗೋಗ್ತಾನೆ ಇವನು, ಪಿತೃಪಿತಾಮಹ ಪ್ರಪಿತಾಮಹ. ಅವರಿಗೆ ಶ್ರಾದ್ದಾದಿಗಳು ಹೋಗ್ತಾ ಇರುತ್ತೆ. ಅಬ್ಬಬ್ಬ ಅಂದ್ರೆ ಅವ್ರ ಮಗನೂ ಶ್ರದ್ಧೆಯಿಂದ ಮಾಡಿದರೆ ಶ್ರಾದ್ದವನ್ನ 125 ವರ್ಷ ಶ್ರಾದ್ದದಲ್ಲಿ ಅವನು ವಿಷಯನಾಗ್ತಾನೆ. ದೇವತೆಗಳು ಅವನಿಗೆ ಕೊಡ್ತಾರೆ. ಅಂದ್ರೆ ಆಮೇಲೆ ಅಂತ ಪ್ರಶ್ನೆ ಅವ್ರದ್ದು ಪ್ರಶ್ನೆ. ಅದು ಅವ್ರಿಗೇನು ಹೇಳಬೇಕು? ಸಂಸಾರದಲ್ಲಿ ಅವರು ಆ ಪುಣ್ಯವನ್ನ, ಅವರ ಪರವಾಗಿ ಮಾಡಿದ ಕರ್ಮವನ್ನ ದೇವರು ಅವರಿಗೆ ಎಷ್ಟೇ 1000 ವರ್ಷಗಳ ಅಂತರ ಇದ್ದರೂ ತಲುಪಿಸ್ತಾನೆ. ಆದರೆ ಅದು ಲೌಕಿಕವಾಗಿ ಇರುತ್ತೆ ಮಾತ್ರ. ಕೆಲವೊಮ್ಮೆ ಇವನಿಗೇನೆ ಶ್ರದ್ಧೆ ಇದ್ದು ಸತ್ಕರ್ಮಾನುಷ್ಠಾನವನ್ನ ಜ್ಞಾನ ಬೇಕು ಅಂತ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಎಷ್ಟೇ ಮಾಡಿದ ತಪ್ಪಿಗೆ ಒಂದು ಸ್ವಲ್ಪ ನರಕ ಆಗತ್ತೆ ಅಂತ ಇಟ್ಕೊಳ್ಳೋಣ. ಗೊತ್ತಿಲ್ಲ, 1 ವರ್ಷದಲ್ಲೇ ಹುಟ್ಟುತ್ತಾನೋ 10 ವರ್ಷದಲ್ಲಿ ಹುಟ್ಟುತ್ತಾನೋ ಯಾರಿಗೂ ಗೊತ್ತು. ಶ್ರಾದ್ದದಲ್ಲಿ ನಾವು ನಮ್ಮ ತಂದೆಯನ್ನು ನೆನಪಿಸಿಕೊಂಡು ಮಾಡುವ ಸತ್ಕರ್ಮಗಳನ್ನ ದೇವರು ಅವರಿಗೆ ತಲುಪಿಸ್ತಾನೆ. ಅದು ಯಾವಾಗ ಬೇಕಾದರೂ ತಲುಪಿಸಬಹುದು, ಎಷ್ಟೋ ವರ್ಷಗಳಾದ ಮೇಲೆ ಕೂಡ ತಲುಪಿಸಬಹುದು, ಈ 1 ವರ್ಷದ ಒಳಗಡೆಯೇ ತಲುಪಿಸಬಹುದು. ಆದರೆ ಅದಕ್ಕೊಂದು ಕಾಲದ ಮಿತಿ ಇದೆ ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾ ಇಲ್ಲ.
ಅಬ್ಬಬ್ಬ ಅಂತಂದ್ರೆ ಒಬ್ಬನಿಗೆ ಶ್ರಾದ್ದ 120 ವರ್ಷಗಳ ತನಕ ನಡೆಯುತ್ತೆ. ಯಾಕೆಂದ್ರೆ ಮಕ್ಕಳು ಮೊಮ್ಮಕ್ಕಳು ಅವರ ಮರಿಮಕ್ಕಳು ಶ್ರಾದ್ದ ಮಾಡಿದರೆ ಅದರಿಂದ ಅವರಿಗೆ ಪುಣ್ಯ ಪ್ರಾಪ್ತಿಯಾಗೋದೋ, ಆಹಾರ ಪ್ರಾಪ್ತಿಯಾಗೋದೋ, ಸುಖ ಪ್ರಾಪ್ತಿಯಾಗೋದೋ ಇವುಗಳೆಲ್ಲ 120 ವರ್ಷ ತಲುಪಬಹುದು. ಆದರೆ ಅಷ್ಟೇನಾ? ಕಾಲ ಅನಂತ ಇದೆ, ಇದು ಅವ್ರಿಗೆ ಇರುವ ಪ್ರಶ್ನೆ. ಅದಕ್ಕೆ ನಾನು ಹೇಳಿದೆ, ಅಷ್ಟರೊಳಗಡೆ ಬೇರೆ ಒಂದು ಲೀಡ್ ಕೊಡ್ತಾನೆ ದೇವರು. ಜ್ಞಾನವನ್ನೇ ಕೊಡಬೇಕು. ಕರ್ಮದಿಂದ ಮಾಡಿದ ಎಲ್ಲವೂ ಕೂಡ ಅಲ್ಪ. ನಾಸ್ತಿ ಅಕೃತ ಕೃತೇನ ಅಂತ ಉಪನಿಷತ್ತಿಲ್ವಾ ಅಂತ ಕೇಳಿದೆ. ಏನು ಹೇಳೋದು ಅವರಿಗೆ? ಹೀಗಾಗಿ ಬಿಡುತ್ತೆ ಪ್ರಶ್ನೆ. ನೋಡಿ, ಜನಮೇಜಯ ಹೀಗೆ ಇದೇ ಪ್ರಶ್ನೆಯನ್ನ ಅವನು ಮಾಡೋದು. ಅಂದ್ರೆ ಬೇರೆ ತರಹ. ದೇವತೆಗಳು ಹವ್ಯವನ್ನು ಕವ್ಯವನ್ನು ಸ್ವೀಕರಿಸುವುದು ಯಾಕೆ? ಕಾಮ್ಯವಾದ ಹವ್ಯವನ್ನು ಸ್ವೀಕರಿಸಿ ನಿಮಗೆ ಕಾಮ್ಯ ಫಲವನ್ನು ಕೊಡ್ತಾರೆ ದೇವತೆಗಳು. ಕಾಮ್ಯ ಶ್ರಾದ್ದ ಒಂದಿದೆ ಗೊತ್ತಾ ನಿಮಗೆ? ಕಾಮ್ಯ ಶ್ರಾದ್ದ ಒಂದಿದೆ. ನಾಂದಿ ಶ್ರಾದ್ದ ಬೇರೆ. ನಾಂದಿ ಶ್ರಾದ್ದ ಅದು ನಾಂದಿ ಅಂತಾರೆ ಎಲ್ಲರೂ. ಯಾಕೆಂದ್ರೆ ಶ್ರಾದ್ದ ಅಂದ್ಬಿಟ್ರೆ ಎಲ್ಲಿ ಕೆಟ್ಟದಾಗುತ್ತೋ ಅಂತ. ಏನು ಹೇಳೋದು? ಯಾವುದಾದ್ರೂ ಶುಭ ಸಂದರ್ಭ ಅಂದ್ರೆ, ಶುಭ ಅಂತಂದ್ರೆ ಮದುವೆ ಮುಂಜಿ ಮೊದಲಾದ ಆಭ್ಯುದಯಿಕ ಕರ್ಮಗಳನ್ನು ಮಾಡುವಾಗ ನಾಂದಿ ಶ್ರಾದ್ದವನ್ನ ಮಾಡೋದು ಅಂತ. ಅದು ಕೂಡ ಪಿತೃಗಳ ನೆನಪೆ, ಆದರೆ ಸ್ವಲ್ಪ ಬೇರೆ ತರಹ ಇರುತ್ತೆ. ನಾಂದಿ ಶ್ರಾದ್ದ ಮಾಡಿಕೊಳ್ಳೋದು, ನಾಂದಿ ಶ್ರಾದ್ದವನ್ನ ಮಾಡ್ತಾರೆ. ಆಮೇಲೆ ಪುತ್ರ ಪ್ರಾಪ್ತಿಗಾಗಿಯೋ ಸಂಪತ್ ಪ್ರಾಪ್ತಿಗಾಗಿಯೋ ಒಂದು ಶ್ರಾದ್ದ ಮಾಡಲಿಕ್ಕಿದೆ. ಶ್ರಾದ್ದವನ್ನ ಕಾಮ್ಯವಾಗಿಯೂ ಮಾಡಬಹುದು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಷ್ಟೇ. ಶ್ರಾದ್ದವನ್ನ ಯಾವುದೋ ಒಂದು ಕಾಮನಾ ಪೂರ್ತಿಗಾಗಿ ಮಾಡಬಹುದು. ಆ ಕಾಮನಾ ಪೂರ್ತಿಗಾಗಿ ಮಾಡಿದ ಶ್ರಾದ್ದವನ್ನ ದೇವತೆಗಳು ಅನುಭವಿಸಿ ಅವರಿಗೆ ಆ ಫಲವನ್ನು ಕೊಡ್ತಾರೆ. ದಾರಿ ತಪ್ಪಿಸಿದಾಗ ಆಗ್ಲಿಲ್ವಾ, ನೀವು ಕಾಮ್ಯವನ್ನ ಮಾಡಿಕೊಂಡೇ ಇರಿ, ಮೋಕ್ಷ ಮಾರ್ಗದ ಕಡೆ ನೀವು ಬರಬೇಡಿ ಅಂತ ಹೇಳಿದ ಹಾಗೆ ಆಗಲಿಲ್ವಾ ದೇವತೆಗಳದ್ದು? ಹೀಗೆ ಯಾಕೆ ದಾರಿ ತಪ್ಪಿಸ್ತಾರೆ ಅಲ್ವಾ? ಈ ಪ್ರಶ್ನೆ ಹಾಕಿದ ಮೇಲೆ ನಮಗೂ ಅನಿಸುತ್ತೆ ಅಲ್ವಾ? ಕಿಂಚ ಬ್ರಹ್ಮಾಚ ರುದ್ರಶ್ಚ ಶಕ್ರಶ್ಚ ಬಲಭಿತ್ ಪ್ರಭು ಸೂರ್ಯಸ್ತಾರಾದಿಪೋ ವಾಯುರಗ್ನಿರ್ವರುಣ ಏವ ಚ ಪ್ರಳಯಂ ನ ವಿಜಾನಂತಿ ಆತ್ಮನ ಪರಿನಿರ್ಮಿತಂ. ಬ್ರಹ್ಮದೇವರು, ರುದ್ರ, ಇಂದ್ರ, ಆಮೇಲೆ ಸೂರ್ಯ, ಚಂದ್ರ, ವಾಯು, ಅಗ್ನಿ, ವರುಣ, ಬೇರೆ ಎಲ್ಲ ದೇವತೆಗಳು ಕೂಡ ಅವರು ಪ್ರಳಯದ ಬಗ್ಗೆನೇ ತಿಳಿದಿಲ್ವಾ? ಇವರು ಹವ್ಯ ಕವ್ಯಗಳನ್ನ ಕಾಮನಾರ್ಥವಾಗಿ ಕೊಡ್ತಾ ಇರ್ತಾರೆ. ನಾವು ಇವರಿಗೆ ಕಾಮನೆಗಳನ್ನು ಈಡೇರಿಸುತ್ತಾ ತಾತ್ಕಾಲಿಕವಾಗಿ ನಾವು ನೆಮ್ಮದಿಯಿಂದ ಇದ್ದೇವೆ, ನಾವು ಸಂಪನ್ನರಾಗಿದ್ದೇವೆ ಎನ್ನುವ ಭ್ರಮೆಯನ್ನು ಮೂಡಿಸುತ್ತಾ ಮೋಕ್ಷ ಮಾರ್ಗದಿಂದ ಆಚೆ ತಳ್ತಾ ಇದ್ದಾರಲ್ಲ. ಹೀಗೆ ತಳ್ಳಬಹುದೇ? ಯಾಕೆ ದೇವತೆಗಳು ಹೀಗೆ ಮಾಡ್ತಾರೆ? ನಮಗೆ ಶಾಶ್ವತವಾದ ಸುಖವನ್ನ ಹೊಂದಲಿಕ್ಕೆ ಬೇಕಾದ ಅರಿವು ಕೊಡ್ಲಿಕ್ಕೆ ತಯಾರಿಲ್ವಲ್ಲ ಅವರು. ನೋಡಿ ಎಂತ ಸೀರಿಯಸ್ ಆದ ಪ್ರಶ್ನೆ. ಯತಸ್ತನ್ನಾಸ್ಥಿತಾ ಧರ್ಮಂ ಧ್ರುವಮಕ್ಷರಮವ್ಯಯಂ ಸ್ಮೃತ್ವಾ ಕಾಲ ಪರಿಮಾಣಂ ಪ್ರವೃತ್ತಿಂತೆ ಸಮಾಸ್ಥಿತಾ. ಅವ್ರಿಗೇನೆ ಕಾಲದ ಪರಿಣಾಮದ ಬಗ್ಗೆ ಐಡಿಯಾ ಇಲ್ವಾ ದೇವತೆಗಳಿಗೆ? ಕಾಲದ ಬಗ್ಗೆ ಅರಿವನ್ನು ಕಳೆದುಕೊಂಡು ಅವರು ಕಾಲದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಭಕ್ತರು ಯಾರಿದ್ದಾರೆ ಆ ದೇವತೆಗಳನ್ನು ಆರಾಧನೆ ಮಾಡುವವರು ಅವರನ್ನು ದಾರಿ ತಪ್ಪಿಸಿ ಮೋಕ್ಷದಿಂದ
ಅವರು ಚ್ಯುತರಾಗ್ತಾರಾ? ಅವರು ಚ್ಯುತರಾಗ್ತಾರೆ ಅಂದ್ರೆ ಅಜ್ಞಾನ ಇದೆ ಅಂತ ಆಯ್ತು ದೇವತೆಗಳಿಗೆ. ಅವರು ಚ್ಯುತರಾಗಲ್ಲ, ಬೇರೆಯವರು ಚ್ಯುತರಾಗುವಂತೆ ಮಾಡ್ತಾರೆ ಅಂತಂದ್ರೆ ಮೋಸ ಮಾಡ್ತಾರೆ ಅಂತ ಆಯ್ತು. ಒಂದೋ ನಿಮಗೆ ದಾರಿ ತಪ್ಪಿಸ್ಬೇಕಾದ್ರೆ ಎರಡೇ, ನನಗೆ ದಾರಿ ಗೊತ್ತಿರಬಾರದು, ಅಥವಾ ನನಗೆ ದಾರಿ ಗೊತ್ತಿದ್ರು ನೀವು ನನ್ನ ಜೊತೆಗೆ ಬರಬಾರದು ಅಂತ ಇಚ್ಛೆ ಇರಬೇಕು ಅಲ್ವಾ? ಏಷ ಕಾಲ ಪರಿಣಾಮೋ ಮಹಾನ್ ದೋಷ ಕ್ರಿಯಾವತಾಂ. ಕರ್ಮದಿಂದಲೇ ನಾವು ಏನನ್ನಾದರೂ ಸಾಧನೆ ಮಾಡ್ತೇವೆ ಅಂತ ಇರುವವರಿಗೆ ಕಾಲವೇ ದೊಡ್ಡ ದೋಷ. ಏನು? ಬದಲಾಗ್ತಾ ಇರುವ ಕಾಲದ ವಿಕಾರ ಇದು ಕ್ರಿಯೆಯ ಮಹತ್ವವನ್ನು ನಾಶ ಮಾಡಿಬಿಡುತ್ತೆ. ಅದಕ್ಕೆ ಕಾಲದ ಒಂದು ಪರಿಣಾಮದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಶುದ್ಧವಾದ ಜ್ಞಾನವನ್ನು ನಾವು ಅನುಭವಿಸಬೇಕು. ಬೇರೆ ದಾರಿನೇ ಇಲ್ಲ. ಜ್ಞಾನದ ಮೊರೆ ಹೋಗಬೇಕು. ಜ್ಞಾನದ ಮೊರೆ ಹೋಗೋದು ಅಂತಾದ್ರೆ ನೀವೇ ಅದನ್ನ ಮಾಡ್ತಾ ಇಲ್ಲ, ದೇವತೆಗಳೇ ದಾರಿ ತಪ್ಪಿಸ್ತಾ ಇದ್ದಾರೆ. ಅದರಿಂದಾಗಿ ಏಷ ಕಾಲ ಪರಿಣಾಮ ಮಹಾನ್ ದೋಷ ಕ್ರಿಯಾವತಾಂ. ಕ್ರಿಯಾನುಷ್ಠಾನ ಮಾಡುವವರಿಗೆ ಕಾಲ ಪರಿಣಾಮ ಅನ್ನೋದು ದೊಡ್ಡ ದೋಷ ಅಲ್ವಾ? ಏತನ್ಮೇ ಸಂಶಯಂ ವಿಪ್ರ ಹೃದಯ ಶಲ್ಯಮಿವಾರ್ಪಿತಂ ಛಿಂಧೀತಿ ಹಾಸಕಥನಾತ್ ಪರಂ ಕೌತೂಹಲಂ ಹಿಮೇ. ಅದರಿಂದ ನನ್ನ ಈ ಸಂಶಯವನ್ನು ಪರಿಹಾರ ಮಾಡಿ, ಹೃದಯ ಶಲ್ಯಮಿವಾರ್ಪಿತಂ, ಎದೆಗೆ ಚುಚ್ಚಿದ ಬಾಣದ ಹಾಗೆ ಇದೆ ಇದು. ದೇವತೆಗಳು ನಿವೃತ್ತಿ ಧರ್ಮದ ಕಡೆ ಯಾಕೆ ನಮ್ಮನ್ನು ಒಯ್ಯೋದಿಲ್ಲ? ಪ್ರವೃತ್ತಿ ಧರ್ಮದ ಕಡೆಗೆ ಯಾಕೆ ತಳ್ಳಿ ಬಿಡುತ್ತಾರೆ? ನಾವು ಕೊಡುವ ಅಜ್ಞಾನದಿಂದ ನಾವು ಕೊಡುವ ಆಹುತಿಗಳನ್ನ ಸ್ವೀಕರಿಸಿ ನಮ್ಮನ್ನ ಅಜ್ಞಾನದತ್ತನೇ ಯಾಕೆ ಇಟ್ಟಿರ್ತಾರೆ? ಈ ಒಂದು ದೊಡ್ಡ ಪ್ರಶ್ನೆಯನ್ನ ಎದುರಿಸ್ತಾ ನನಗೆ ಸಂಕಟ ಆಗತ್ತೆ. ಹೃದಯ ಶಲ್ಯಮಿವಾರ್ಪಿತಂ ಕಥಂ ಭಾಗಹರ ಪ್ರೋಕ್ತಾ ದೇವತಾಕೃತಿಷು ದ್ವಿಜಾ ಕಿಮರ್ಥಂ ಚಾಧ್ವರೇ ಬ್ರಹ್ಮನ್ ಯಜಂತೇಪಿ ದಿವೌಕಸಃ. ದೇವತೆಗಳು ಯಜ್ಞದಲ್ಲಿ ಭಾಗವನ್ನ ಯಾಕೆ ತಗೊಳ್ಳುತ್ತಾರೆ? ಸರಿ, ದೇವರಾದರೂ ನೀವು ಯಜ್ಞದಲ್ಲಿ ಭಾಗವನ್ನು ಸ್ವೀಕರಿಸಿ ಅಂತ ಯಾಕೆ ಹೇಳಿದ? ಹೋಗಲಿ, ಅವರು ದೇವತೆಗಳು ಯಾಗ ಮಾಡಿದ್ರು ಅಂತ ಉಂಟು. ವರುಣ ರಾಜಸೂಯ ಯಾಗ ಮಾಡಿದ್ದಾನೆ, ಚಂದ್ರ ರಾಜಸೂಯ ಯಾಗ ಮಾಡಿದ್ದಾನೆ. ಅವರು ಯಾರಿಗೆ ಆಹುತಿಯನ್ನು ಕೊಡ್ತಾರೆ? ಅವರು ಯಾರನ್ನು ಪೂಜಿಸ್ತಾರೆ? ಹೀಗೆ ದೇವತೆಗಳ ನಡವಳಿಕೆಯ ಬಗ್ಗೆ ನಮಗೆ ದೊಡ್ಡ ಸಂಶಯವಿದೆ. ಅದನ್ನು ದಯವಿಟ್ಟು ಹೇಳಿ. ಹೇಗೆ ಇತಿಹಾಸ ಕಥನಾಥ ಚಿಂಧಿ. ನನ್ನ ಪ್ರಶ್ನೆ ನಾನೇ ಮೊದಲು ಮಾಡ್ತಾ ಇರೋದಲ್ಲ, ನನಗಿಂತ ಮೊದಲು ಬೇಕಾದಷ್ಟು ಜನ ಮಾಡೋಗಿದ್ದಾರೆ. ಇತಿಹಾಸವನ್ನ ಹೇಳಿ. ಅಹೋ ಗೂಢತಮ ಪ್ರಶ್ನ ತ್ವಯಾ ಪೃಷ್ಟೋ ನರಾಧಿಪ. ನೋಡಿ ಎಂತಹದ್ದು ಮಿಸ್ ಮಾಡ್ಕೊಂಡಿದ್ದೀವಿ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಈ ಭಾಗವನ್ನ ನೀವು ಕೇಳಿರೋದಿಲ್ಲ ಅಂತ. ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನನಗೆ ಇತ್ತೀಚೆಗೆ. ಮೊದಲಾದ್ರೆ ಈ ಭಾಗವನ್ನ ಕೇಳಿದ್ದೀರೋ ಅಂತ ಕೇಳ್ತಾ ಇದ್ದೆ. ಈಗ ಇದು ಖಂಡಿತ ಕೇಳಿರಲ್ಲ ಅಂತ ಖಾತ್ರಿ ಆಗೋಗಿದೆ ನನಗೆ. ಕೇಳಿದ್ರೆ ಸಂತೋಷ, ಕೇಳಿದ್ರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಕೇಳಿಲ್ಲ ಅಂತಾದ್ರೆ ನನ್ನಷ್ಟು ದುಃಖ ಪಡೋನು ಯಾರೂ ಇಲ್ಲ. ಅಹೋ ಗೂಢತಮ ಪ್ರಶ್ನ ತ್ವಯಾ ಪೃಷ್ಟೋ ನರಾಧಿಪ. ಗೂಢವಾದ ಪ್ರಶ್ನೆ. ನಾ ತಪ್ತ ತಪಸಾ ಶೇಷಃ ನಾ ವೇದ ವಿದುಷಾ ತಥಾ. ತಪಸ್ಸು ಮಾಡದವನಿಗೆ ಈ ತರಹ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಕೇಳಬೇಕು ಅಂದ್ರೆ ಅವರ ಎತ್ತರದ್ದನ್ನೇ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಯಿಂದ ಅವರ ಎತ್ತರ ಏನು ಅಂತ ಗೊತ್ತಾಗ್ಬಿಡತ್ತೆ ಅಲ್ವೇ? ನಾ ವೇದ ವಿದುಷಾ ತಥಾ. ವೇದವನ್ನ ತಿಳಿದವನು ಕೇಳುವ ಪ್ರಶ್ನೆ ಇದು. ವೇದವನ್ನ ತಿಳಿಯದಿದ್ದರೆ ಈ ತರಹ ಪ್ರಶ್ನೆಯೇ ಮೂಡೋದಿಲ್ಲ. ನಾ ಪುರಾಣ ವಿದಾಚಾಪಿ ಶಕ್ಯೋ ವ್ಯಾಹರ್ತು ಮಂಜತ
ಹಂತತೆ ಕಥಯಿಷ್ಯಾಮಿ ಯನ್ಮೇ ಪೃಷ್ಟ ಪುರಾ ಗುರು ನ ಅಪುರಾಣವಿದ. ಪುರಾಣವನ್ನು ತಿಳಿಯದವ ಇದನ್ನ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ ಕೇಳು ಅಂದ್ರು ವೈಶಂಪಾಯನರು. ಕೃಷ್ಣದ್ವೈಪಾಯನೋ ವ್ಯಾಸೋ ವೇದವ್ಯಾಸೋ ಮಹಾಮುನಿ. ನನ್ನ ಗುರುಗಳು ಕೃಷ್ಣದ್ವೈಪಾಯನ ವ್ಯಾಸರು, ವೇದವ್ಯಾಸರು. ಅವರಿಗೆ ಹಲವಾರು ಜನ ಶಿಷ್ಯರು, ಸುಮಂತು, ಜೈಮಿನಿ, ಪೈಲ. ಅಹಂ ಚತುರ್ಥ ಶಿಷ್ಯೋ ವೈ ಪಂಚಮಶ್ಚ ಶುಕಸ್ಮೃತಃ. ನಾನು 4ನೇಯವನು ವೈಶಂಪಾಯನ, 5ನೇಯವನು ಶುಕ. ಏತಾನ್ ಸಮಾಗತಾನ್ ಪಂಚ ಸರ್ವಾನ್ ಶಿಷ್ಯಾನ್ ದಮಾನ್ವಿತಾನ್ ಶೌಚಾಚಾರ ಸಮಾಯುಕ್ತಾನ್ ಜಿತಕ್ರೋಧಾನ್ ಜಿತೇಂದ್ರಿಯಾನ್. ನಾವು 5 ಜನ ಇಂದ್ರಿಯ ನಿಗ್ರಹದಿಂದ ಕೂಡಿ ಅಧ್ಯಯನಕ್ಕೆ ಅಂತ ಕೂತಿದ್ವಿ. ಅಧ್ಯಯನ ಮಾಡುವಾಗ ಇಂದ್ರಿಯ ನಿಗ್ರಹ ಇರಲೇಬೇಕಲ್ವೇ? ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಓದ್ಲಿಕ್ಕಾಗ್ತದ? ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಓದ್ಲಿಕ್ಕಾಗತ್ತಾ? ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಜ್ಞಾನ ಬರ್ತದ? ಓಡ್ತಾ ಇರ್ತೇವೆ ನಾವು ಪ್ರಪಂಚದ ಹಿಂದೆ. ವೈರಾಗ್ಯ ಇದ್ರೆ ಮಾತ್ರ ಒಂದು ಕಡೆ ಕೂತು ಇಲ್ಲಪ್ಪ ಇದೇನು ಅಂತ ಓದೋಣ ಅಂತ ಮನಸ್ಸು ಬರೋದು. ನಿಮಗೆಲ್ಲ ಸ್ವಲ್ಪವಾದರೂ ವೈರಾಗ್ಯ ಇರೋದಕ್ಕೆ ಇಲ್ಲಿ ಕೇಳುತ್ತಾ ಇರೋದು. ಓಡುವ ಪ್ರಪಂಚದ ಹಿಂದೆ ಓಡೋದು ಬೇಡ, ಒಂದು ಸ್ವಲ್ಪ ದೇವರ ಬಗ್ಗೆ ತಿಳಿಯೋಣ ಅನ್ನೋದು. ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಹೋಗಬೇಕು ಅಂತ ಹೇಳಲಿಕ್ಕೆ, ವಿಧಾನ ಮಾಡಲಿಕ್ಕೆ ನಾವ್ಯಾರು? ಹೋಗತ್ತೆ ಅಲ್ವಾ? ಅದರಿಂದಾಗಿ ವೈರಾಗ್ಯ ಇಲ್ಲದೆ ಜ್ಞಾನ ಬರಲ್ಲ. ದಮ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ವೈರಾಗ್ಯದ್ದೇ. ವೈರಾಗ್ಯ ಇದ್ರೆ ಇಂದ್ರಿಯ ನಿಗ್ರಹ ಇರುತ್ತೆ. ಯಾವುದು ಮಂಗಳ ಅಂತ. ಅದರಿಂದಾಗಿ ದಮಾನ್ವಿತಾನ್. ಶೌಚ ಮತ್ತೆ ಆಚಾರ. ಶೌಚ ಅಂದ್ರೆ ಶುಚಿತ್ವ. ಅರ್ಥ ಶೌಚ, ದೇಹ ಶೌಚ, ಮನಃಶೌಚ. ಇದು ಶೌಚ, ಶುಚಿತ್ವ, ಕ್ಲೆನ್ಲಿನೆಸ್ ಅಂತಾರೆ. ಅದಿದ್ರೆ, ಇಂದ್ರಿಯಗಳನ್ನು ಗೆದ್ದಿದ್ರೆ, ಸಿಟ್ಟನ್ನ ಗೆದ್ದಿದ್ರೆ ವಿದ್ಯೆ ಸಿದ್ಧಿ ಆಗತ್ತೆ. ಸಿಟ್ಟನ್ನ ಗೆಲ್ಲದೆ ವಿದ್ಯೆ ಸಿದ್ಧಿ ಆಗಲ್ಲ. ಗೊತ್ತಾಯ್ತಾ? ಅದರಿಂದಾಗಿ ವೇದಗಳನ್ನ ಅಧ್ಯಯನ ಮಾಡಿಸು, ವೇದಗಳನ್ನ ನಮ್ಗೆ ಪಾಠ ಮಾಡೋದು. ವೇದಾನ್ ಅಧ್ಯಾಪಯಾಮಾಸ ಮಹಾಭಾರತ ಪಂಚಮಾನ್ ಮೇರೌಗಿರಿವರೇ ರಮ್ಯೆ ಸಿದ್ಧಚಾರಣ ಸೇವಿತೇ. ಆಗ ನಮಗೆ ವೇದವನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾಗ ನಾವೇನ್ ಮಾಡಿದೆವು? ಇದೇ ಸಂಶಯ ಬಂತು ನಮಗೆ. ನಿನಗೆ ಯಾವ ಸಂಶಯ ಬಂತಲ್ಲ, ಅದೇ ಸಂಶಯ ನಮಗೂ ಬಂತು. ಅಲ್ಲ, ದೇವತೆಗಳು ಕಾಮ್ಯ ಕರ್ಮದ ಭಾಗವನ್ನು ಸ್ವೀಕರಿಸದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಗ ಎಲ್ಲರೂ ಅನಿವಾರ್ಯವಾಗಿ ಇರೋದೇ ಒಂದು ಸುಖ, ಸ್ವರೂಪ ಸುಖ. ಸ್ವರೂಪ ಸುಖಕ್ಕಾಗಿ ಪ್ರಯತ್ನ ಪಡ್ತೇವೆ. ಈಗ 2 ಆಪ್ಷನ್ ಇದೆ: ದೈಹಿಕ ಸುಖ ಅಥವಾ ಲೌಕಿಕ ಸುಖ, ಮತ್ತೆ ಆಧ್ಯಾತ್ಮಿಕ ಸುಖ ಅಂತ. ಆಧ್ಯಾತ್ಮಿಕ ಸುಖವನ್ನ ಪಡ್ಕೊಳ್ಳಿಕ್ಕೆ ನಮಗೆ ತಾಳ್ಮೆ ಇಲ್ಲ. ಲೌಕಿಕ ಸುಖಕ್ಕಾಗಿ ನಾವು ದೇವತೆಗಳನ್ನ, ವಿಶೇಷತಃ ಗುರುಗಳನ್ನ ಎಲ್ಲ ಆರಾಧನೆ ಮಾಡ್ತೇವೆ. ದೇವತೆಗಳು ಈ ಆಪ್ಷನ್ನೇ ಕೊಡದೆ ಹೋದ್ರೆ, ಈಗ ದೇವರದೇ ತಪ್ಪು. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಯಾಕೆ 2 ಮಾಡಬೇಕಿತ್ತವನು? ದೇವತೆಗಳಾದರೂ ನಿವೃತ್ತಿ ಕರ್ಮವನ್ನ, ನಿವೃತ್ತಿ ಕರ್ಮದವರಿಗೆ ಮಾತ್ರ ನಾವು ಅನುಗ್ರಹ ಮಾಡೋದು, ಪ್ರವೃತ್ತಿ ಕರ್ಮದವರಿಗೆ ಅನುಗ್ರಹ ಮಾಡೋಲ್ಲ. ಪ್ರವೃತ್ತಿ ಕರ್ಮದವರಿಗೆ ನಾವು ಮನೆ, ಸಂಪತ್ತು, ಕೋಶ, ಭೋಗಭಾಗ್ಯ, ರತ್ನ ಪ್ರಾಪ್ತಿ ಇತ್ಯಾದಿಗಳನ್ನು ಕೊಡಲ್ಲ ಅಂತ ದೇವತೆಗಳು ಒಂದು ಸಂಕಲ್ಪ ಮಾಡಿ, ನಾವು ಸಲ್ಲಿಸುವ ಯಾಗದಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡದೆ ಹೋಗಿದ್ದಿದ್ರೆ ಅನಿವಾರ್ಯವಾಗಿ ನಾವು ನಿವೃತ್ತ ಕರ್ಮದ ಕಡೆಗೆ ತಿರುಗುತ್ತಾ ಇದ್ವಿ.
ವೇದದಲ್ಲಿ ಈ ಕರ್ಮ ಮಾಡಿದ್ರೆ ಈ ಫಲ, ಈ ಕರ್ಮ ಮಾಡಿದ್ರೆ ಈ ಫಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಅಲ್ವೇ? ಇದಿಲ್ಲದೆ ಹೋಗಿದ್ದಿದ್ರೆ ನಿವೃತ್ತ ಕರ್ಮದ ಕಡೆ ನಾವು ಒಲಿತಾ ಇದ್ವಿ. ಏಷ ಕಾಲ ಪರಿಣಾಮ ಮುಖ್ಯ ದೋಷ ಕ್ರಿಯಾವತಾಂ. ಕ್ರಿಯೆಯನ್ನು ಮಾಡುವವರಿಗೆ ಕಾಲದ ಮಿತಿ ಅನ್ನೋದೇ ದೋಷ. ಜ್ಞಾನದ ಕಡೆ ಹೋದ್ರೆ ಆ ಕಾಲದ ಮಿತಿ ಅಂತನ್ನುವ ದೋಷ ಇರಲ್ಲ. ಇದು ಅಲ್ವಾ? ನಮಗೆ ವೇದವ್ಯಾಸರು ಪಾಠ ಹೇಳಬೇಕಾದ್ರೆ ಇದೇ ಸಂದೇಹ ಬಂತು ನಮಗೆ. ನಾವು ವೇದವ್ಯಾಸರಿಗೆ ಪ್ರಶ್ನೆ ಮಾಡಿದೆವು. ಅದರಿಂದಾಗಿ ಜನಮೇಜಯ, ನೀನು ನನಗೇನು ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ, ನಾನು ನಮ್ಮ ಗುರುಗಳಿಗೆ ಅದೇ ಪ್ರಶ್ನೆಯನ್ನ ಮಾಡಿದ್ದೆ. ಆಗ ವೇದವ್ಯಾಸರು ಏನು ಹೇಳಿದ್ರು? ಶಿಷ್ಯಾಣಾಂ ವಚನಂ ಶ್ರುತ್ವಾ ಸರ್ವ ಅಜ್ಞಾನ ತಮೋನುದಃ ಪರಾಶರ ಸುತ ಶ್ರೀಮಾನ್ ವ್ಯಾಸೋ ವಾಕ್ಯಮುವಾಚ. ಶಿಷ್ಯರ ಮಾತನ್ನ ಕೇಳಿ ಎಲ್ಲರ ಅಜ್ಞಾನವೆಂಬ ಕತ್ತಲನ್ನು ತೊಳೆಯುವ ಪರಾಶರನ ಮಗ ವೇದವ್ಯಾಸರು ಹೀಗೆ ನುಡಿದರು. ಗೊತ್ತಾಯ್ತಾ ಯಾಕೆ ಜನಮೇಜಯನನ್ನ ಹೊಗಳಿದ್ದು? ಈ ಪ್ರಶ್ನೆ ಕೇಳಬೇಕಾದರೂ ಕೂಡ ತಪಸ್ಸು ಮಾಡಿರದವನಿಗೆ ಈ ಪ್ರಶ್ನೆ ಬರೋದಿಲ್ಲ, ವೇದ ತಿಳಿಯದವನಿಗೆ ಈ ಪ್ರಶ್ನೆ ಬರೋದಿಲ್ಲ, ಪುರಾಣ ತಿಳಿಯದವನಿಗೆ ಈ ಪ್ರಶ್ನೆ ಬರೋಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನಾವು ಅಧ್ಯಯನ ಮಾಡಿದ ಮೇಲೆ ನಮಗೆ ಬಂದ ಪ್ರಶ್ನೆ ನಿನಗೂ ಅಧ್ಯಯನ ಮಾಡ್ತಾ ಇರುವಾಗ ಬಂದಿದೆ. ಅದಕ್ಕೆ ಖುಷಿಯಾಗಿದ್ದು. ಒಳ್ಳೆ ಪ್ರಶ್ನೆ ಕೇಳಿದಾಗ ಖುಷಿಯಾಗತ್ತೆ. ವ್ಯಾಸಃ ಮಯಾ ಹಿ ಸುತಪಸ್ತಪ್ತಂ ತಪ ಪರಮದಾರುಣಂ ತಥಾ ಭೂತ ಭವಿಷ್ಯಚ್ಚ ಜಾನೀಯಾಮಿತಿ ಸತ್ತಮಾಹ. ವೇದವ್ಯಾಸರು ಹೇಳಿದ್ರು, ನಾನು ಬಹಳ ತಪಸ್ಸನ್ನ ಮಾಡಿದೆ ಈ ಲೋಕದ ನಡೆಯನ್ನ ಚೆನ್ನಾಗಿ ತಿಳಿಯಲಿಕ್ಕಾಗಿ. ಅವ್ರಿಗೆ ವಸ್ತುತಃ ಅದೇನಿಲ್ಲ, ಆದ್ರೆ ಹಾಗೆ ಯಾಕೆ ಮಾಡಿ ತೋರಿಸಿದ್ದು ಅಂದ್ರೆ ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಾದರೆ ಬಹಳ ಕಾಲ ಬೇಕು. ಒಂದು ಪ್ರಶ್ನೆಗೆ ಉತ್ತರ ರೆಡಿಮೇಡ್ ಬರಲ್ಲ. ಎಐನಿಂದ ಏನು ಬಂದರೂ ಈ ತರಹದ ಜ್ಞಾನ ಎಲ್ಲ ಬರಲ್ಲ. ಒಂದು ತಿಳ್ಕೊಳ್ಳಿ. ಯಾಕೆಂದ್ರೆ ಮನುಷ್ಯನ ಮನಸ್ಸು ಎಐಗಿಂತ ಎಷ್ಟೋ ಎತ್ತರದಲ್ಲಿದೆ. ಅದನ್ನ ನಾವು ಹಾಳು ಮಾಡ್ಕೊಳ್ಬಾರದು ಅನ್ನೋ ಕಾಳಜಿ ನಮಗಿರಬೇಕು. ಎಲ್ಲ ಎಐನಲ್ಲಿದೆ, ಎಲ್ಲ ಗೂಗಲ್ ಅಲ್ಲಿದೆ. ಹೀಗಾಗಿ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಗುರು. ಹೇಳಬೇಡಿ ಹಾಗೆ. ಇವಾಗೆಲ್ಲ ಭ್ರಮೆನಲ್ಲಿದ್ದಾರೆ. ಅವ್ರೇನು ಹೇಳೋದು, ನಾವು ಗೂಗಲ್ಲು ಎಐ ಮಾಡಿಬಿಟ್ರೆ ಸಿಗತ್ತೆ ಅಂತ. ಎಲ್ಲ ಲೌಕಿಕ ಸಂಗತಿಗಳಿಗಿರಬಹುದದು. ಆದರೆ ಅಧ್ಯಾತ್ಮದ ಆಳ ನೀವು ಅನುಭವಿಸಲೇಬೇಕು. ನಿಮಗೆ ತೋರುವ ಅನಂತ ಆಯಾಮಗಳು ಎಐಗೆ ಗೋಚರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಮಗೆ ಸಿಗತ್ತೆ ಅಂದ್ರೆ ನೀವು ಕೇಳೋ ಪ್ರಶ್ನೆ ಮೇಲೆ ಅದು ತೀರ್ಮಾನ. ನಾವು ಕೇಳೋ ಪ್ರಶ್ನೆ ನಮ್ಮ ಲೆವೆಲ್ಲು ಅಷ್ಟೇ. ಹೀಗಾಗಿ ನಾನು ತಪಸ್ಸು ಮಾಡಿದೆ. ತಪಸ್ಸು ಮಾಡಿ ತಸ್ಯ ಮೇ ತಪ್ತ ತಪಸಃ ನಿಗೃಹೀತೇಂದ್ರಿಯಸ್ಯ ಚ ನಾರಾಯಣ ಪ್ರಸಾದೇನ ಕ್ಷೀರೋದಸ್ಯಾನುಕೂಲತಃ. ನಾರಾಯಣನ ಅನುಗ್ರಹದಿಂದ ತ್ರೈಕಾಲಿಕಮಿದಂ ಜ್ಞಾನಂ ಪ್ರಾದುರ್ಭೂತಂ ಯಥೇಪ್ಸಿತಂ. ಈ ತ್ರೈಕಾಲಿಕವಾದ ಜ್ಞಾನವನ್ನು ನಾನು ಪಡೆದೆ. ತಚ್ಛೃಣುಧ್ವಂ ಯಥಾ ಜ್ಞಾನಂ ವಕ್ಷ್ಯೆ ಸಂಶಯಮುತ್ತಮಂ ಯಥಾವೃತ್ತಂ ಹಿ ಕಲ್ಪಾದೌ ದೃಷ್ಟಂ ಮೇ ಜ್ಞಾನ ಚಕ್ಷುಷಾ. ನೋಡಿ, ನಾನು ಕಲ್ಪಾದಿಯಲ್ಲಿ ಏನು ಕಂಡೆ, ಕಲ್ಪಾದಿಯಲ್ಲಿ ಏನಿತ್ತು ಅದನ್ನು ಕಂಡೆ. ಪರಮಾತ್ಮೇತಿ ಯಂ ಪ್ರಾಹುಃ ಸಾಂಖ್ಯಯೋಗ ವಿದೋ ಜನಾಃ.
ಸಾಂಖ್ಯಯೋಗವನ್ನ ಬಲ್ಲ ಜನ ಯಾರನ್ನ ಪರಮಾತ್ಮ ಅಂತ ಕರೀತಾರೋ ಅವನನ್ನೇ ಮಹಾಪುರುಷ ಅಂತ ಕರೀತಾರೆ. ತಸ್ಮಾತ್ ಪ್ರಸೂತಮವ್ಯಕ್ತಂ ಪ್ರಧಾನಂ ತಂ ವಿದುರ್ಬುಧಾ. ಅವನನ್ನ ಅವ್ಯಕ್ತ ಜನಕ ಅಂತ ಕರೀತಾರೆ. ಅವನಿಂದ ಅವ್ಯಕ್ತ ಕಾರ್ಯೋನ್ಮುಖವಾಗಿದ್ದು. ಅನಿರುದ್ಧೋ ಹಿ ಲೋಕೇಶು ಮಹಾನಾತ್ಮೇತಿ ಕಥ್ಯತೆ. ಆಮೇಲೆ ಮಹಾನಾತ್ಮ, ಅವನಿಗೆ ಇನ್ನೊಂದು ಹೆಸರಿದೆ, ಅನಿರುದ್ಧ. ಅವನನ್ನು ತಡೆಯಲಿಕ್ಕಾಗೋದಿಲ್ಲ. ನಿರುದ್ಧ ಅಂದ್ರೆ ತಡೆ ಹಿಡಿಯಲ್ಪಟ್ಟವ, ಅನಿರುದ್ಧ ಅಂದ್ರೆ ತಡೆ ಹಿಡಿಯಲಾಗದವ. ಬ್ರಹ್ಮದೇವರು ಮಹಾನಾತ್ಮ. ಯೋ ಸೌವ್ಯಕ್ತತ್ವಮಾಪನ್ನೋ ನಿರ್ಮಮೇಹಿ ಪಿತಾಮಹಂ ಸೋಹಂಕಾರ ಇತಿ ಪ್ರೋಕ್ತಃ ಸರ್ವತೇಜೋಮಯೋಹಿತಃ. ಆಮೇಲೆ ಅವನೇ ಪಿತಾಮಹ ಅಂತ ಕರೆದ್ರು. ಅವನಿಂದ ಅಹಂಕಾರ ತತ್ವ ಹುಟ್ಟಿತು. ಆಮೇಲೆ ಅಹಂಕಾರದಿಂದ ಪಂಚಭೂತಗಳು, ಅದರ ಗುಣಗಳು ಎಲ್ಲ. ಈ ಬ್ರಹ್ಮದೇವನಿಂದ 8 ಜನ ಮತ್ತೆ ಹುಟ್ಟಿದರು. ಮರೀಚಿಶ್ಚಾಂಗಿರಶ್ಚಾತ್ರಿ ಪುಲಶ್ಚ ಪುಲಃ ಕ್ರತುಃ ವಸಿಷ್ಠಶ್ಚ ಮಹಾತ್ಮಾ ಚ ಮನುಸ್ವಾಯಂಭುವಸ್ತಥಾ. ಮರೀಚಿ, ಅಂಗಿರಸ್, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಸ್ವಾಯಂಭುವ ಮನು. ಇವರು 8 ಜನ. ಇವರು ವೇದಾಂಗಗಳನ್ನ, ಯಜ್ಞಾಂಗಗಳನ್ನ ಚೆನ್ನಾಗಿ ತಿಳಿದವರಾದರು. ಇವರಿಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು. ಯಜ್ಞದ ವಿಧಾನ ಅಂದ್ರೆ ಪೂಜಾ ವಿಧಾನ. ಯಜ್ಞ ಅಂದ್ರೆ ಪೂಜೆ. ಪೂಜೆಯ ವಿಧಾನ ಮೊದಲು ಯಾರಿಗೆ ಸೃಷ್ಟಿಯಾಗಿದ್ದು? ಬ್ರಹ್ಮದೇವರಿಗೆ. ಬ್ರಹ್ಮದೇವರು ದೇವರನ್ನು ಪೂಜಿಸಲಿಕ್ಕಾಗಿ ಸೃಷ್ಟಿಯಾಗಿದ್ದು. ಪುರುಷ ಸೂಕ್ತದಲ್ಲಿ ಅದಲ್ವಾ ಬರೋದು? ಪುರುಷ ಸೂಕ್ತದಲ್ಲಿ ಅದು ಬರೋದು. ಏನಂತ? ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾತನ್ ತೇಹನಾಕಂ ಮಹಿಮಾನಸ್ಸಚಂತ ಯತ್ರ ಪೂರ್ವೇ ಸಾಧ್ಯಾಸ್ಸಂತಿ ದೇವಾಃ ಅಂತ. ದೇವತೆಗಳು ಯಜ್ಞದಿಂದಲೇ ಯಜ್ಞನನ್ನ ಆರಾಧನೆ ಮಾಡಿದರು. ಇದನ್ನ ಬ್ರಹ್ಮದೇವರು ಭಾಗವತ 2ನೇ ಸ್ಕಂಧದಲ್ಲಿ ಹೇಳೋದೇ ಸೊಗಸು. ನಾವಿದಂ ಯಜ್ಞ ಸಂಭಾರಾನ್ ಪುರುಷ ವಯವಾದೃತೆ ಗತಯೋ ಮತಯಶ್ಚಿತ್ತಂ ಪ್ರಾಯಶ್ಚಿತ್ತಂ ತದರ್ಪಣಂ ಅಂತ ಶುರು ಆಗತ್ತೆ. ಎಲ್ಲವೂ ಕೂಡ ದೇವರಿಂದಲೇ ಹುಟ್ಟಿದ್ದು. ಉಪಯೋಗಿಸುವ ದರ್ಭೆ, ಬೆಂಕಿ ಇರುವ ಕುಂಡ, ಬೆಂಕಿ, ಕಲ್ಪಗಳು ಎಲ್ಲವೂ ಹುಟ್ಟಿದ್ದು ಯಾರಿಂದ? ಪರಮಾತ್ಮನಿಂದ. ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚಯತ್ ಅಂತ ಹೇಳಿ ಭಾಗವತ. ಬ್ರಹ್ಮದೇವರು ಹೇಳೋದು, ದೇವರು ಬಿಟ್ಟು ಬೇರೇನೂ ಇರಲಿಲ್ಲ, ದೇವರಿಂದಲೇ ಎಲ್ಲ ಯಜ್ಞದ ಸಾಮಗ್ರಿಗಳು ಹುಟ್ಟಿದವು, ಅದನ್ನು ದೇವರಿಗೆ ಅರ್ಪಿಸಿದೆನು. ಅದರಿಂದಾಗಿ ದೇವತೆಗಳು ಯಥಾರ್ಥ ಜ್ಞಾನವುಳ್ಳವರಾಗಿದ್ದಾರೆ. ಮೊದಲು ಪೂಜೆ ಮಾಡಿದ್ಯಾರು? ಬ್ರಹ್ಮದೇವರು. ಲೋಕವೇ ಇರಲಿಲ್ಲ, ಅವಾಗ ಪೂಜೆ ಮಾಡಿದ್ರು. ಅಂದ್ರೆ ಅವರಿಗೆ ಬ್ರಹ್ಮಾಂಡದ ಹೊರಗಡೆ ದೇವತೆಗಳು ದೇವರನ್ನ, ಇನ್ನು ಬ್ರಹ್ಮಾಂಡ ನಿರ್ಮಾಣ ಆಗೋದಕ್ಕಿಂತ ಮೊದಲು ದೇವತೆಗಳು ಪೂಜೆ ಮಾಡಿದ್ರು. ಅಂದ್ರೆ ಅವರಿಗೆ ಗೊತ್ತಿದೆ, ಅನಿತ್ಯವಾದ ಪದಾರ್ಥಗಳಿಗಾಗಿ ಪೂಜೆಯನ್ನ ಮಾಡಬಾರದು. ಒಂದೊಮ್ಮೆ ನಾವು ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ನಮ್ಮ ಮನಸ್ಸಿನ ಸಮಸ್ಯೆಯಿಂದ ನಾವು ಮಾಡ್ತೇವೆ, ನಾವು ಕಾಮ್ಯ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳಿಕ್ಕೆ ನಾವೇನು ಭೀಮಸೇನ್ ದೇವರೇ? ಮಾಡ್ತೇವೆ, ಮನಸ್ಸು ತಡೆಯಲಾರದೆ ನಮ್ಮ ದೌರ್ಬಲ್ಯಗಳಿಗಾಗಿ. ಆದರೆ ವೇದದ ಉದ್ದೇಶ ಇಷ್ಟು ಮಾತ್ರ ಅಲ್ಲ ಅಂತ ಇದ್ರೂ ಆಯಿತು. ಹಾಗೆ ತಿಳಿದೇ ಇರೋದು ನಮ್ಮ ದೌರ್ಬಲ್ಯವೇ ವಿನಃ ದೇವರು ಯಾಕೆ ಪ್ರವೃತ್ತ ಮಾರ್ಗವನ್ನ ಕೊಟ್ಟ ಅಂತ ದೇವರ ಮೇಲೆ ಪ್ರಶ್ನೆ ಅಲ್ಲ. ದೇವತೆಗಳು ಯಾಕೆ
ಕಾಮ್ಯ ಕರ್ಮದಲ್ಲಿ ಸಲ್ಲಿಸುವ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ದೇವತೆಗಳು ಸ್ವೀಕಾರ ಮಾಡದಿದ್ದರೆ ನಾವು ಜ್ಞಾನದ ಕಡೆಗೆ ತೆರಳುತ್ತಾ ಇದ್ವಿ ಅಂತಲ್ಲ. ಅದು ನಮ್ಮ ತಪ್ಪು, ನಾವು ಸರಿ ಮಾಡಿಕೊಂಡ್ರೆ ಸರಿ ಅಷ್ಟೆ. ಅದರಿಂದಾಗಿ ಮೊದಲು ಸೃಷ್ಟಿಯಾಗಿದ್ದು, ಪೂಜಾ ವಿಧಾನಾದಿಗಳೆಲ್ಲ ಸೃಷ್ಟಿಯಾಗಿದ್ದು ಯಾರಿಗಾಗಿ, ಯಾಕಾಗಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಯಾರಿಗಾಗಿ ಸೃಷ್ಟಿಯಾಗಿದ್ದು? ಬ್ರಹ್ಮದೇವರೇ ಮೊದಲಾದವರಿಗಾಗಿ, ಅಂದರೆ ದೇವತೆಗಳಿಗಾಗಿ. ಆ ದೇವತೆಗಳ ಮೊದಲ ಪೂಜಾ ವಿಧಾನವನ್ನ ನಾವು ಲೋಕದಲ್ಲಿ ಅಳವಡಿಸಿಕೊಂಡೆವು. ದೇವತೆಗಳಿಂದಲೇ ಪರಂಪರೆಯಾಗಿ ಬಂದದ್ದನ್ನ. ಅದರಿಂದ ಉತ್ಪನ್ನ ಲೋಕ ಸಿದ್ಧ್ಯರ್ಥಂ ಬ್ರಹ್ಮಾಣಂ ತಮುಪಸ್ಥಿತಾ. ಈ ದೇವತೆಗಳೆಲ್ಲ, ರುದ್ರಾದಿ ದೇವತೆಗಳೆಲ್ಲ ಸೀದಾ ಬಂದರು ಬ್ರಹ್ಮನ ಹತ್ತಿರ. ಕೇಳಿದ್ರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ, ವಯಂ ಸೃಷ್ಟಾಸ್ತು ಭಗವನ್ ತ್ವಯಾ ವೈ ಪ್ರಭವಿಷ್ಣುನಾ ಏನ ಯಸ್ಮನ್ನಧೀಕಾರೇ ವೇದಿತವ್ಯ ಪಿತಾಮಹ. ನಾವು ಯಾಕಾಗಿ ಸೃಷ್ಟರಾಗಿದ್ದೇವೆ, ನಮ್ಮ ಬಾಳಿನ ಉದ್ದೇಶ ಏನು ಅಂತ ಕೇಳಿದ್ರಂತೆ ಬ್ರಹ್ಮದೇವರನ್ನ. ಏನು? ಲೋಕವನ್ನ ಇನ್ನು ಸೃಷ್ಟಿ ಮಾಡಿಲ್ಲ, ಅಥವಾ ಲೋಕದ ತೀರ ಪ್ರಾಥಮಿಕ ಹಂತ. ನಾವು ಯಾಕೆ ಸೃಷ್ಟರಾದೆವು? ನಮಗೆ ಇರುವಂತಹ ಹೊಣೆ ಏನು? ಹೊಣೆ ಇವತ್ತಿನ ಕಾಲದಲ್ಲಿ ಜವಾಬ್ದಾರಿ. ಜವಾಬ್ದಾರಿ ಅಂತ ಹೇಳಿದರೆ ಅದು ಪರ್ಷಿಯನ್ ಪದ. ಜವಾಬ್, ಸವಾಲ್, ಜವಾಬ್. ಜವಾಬ್ದಾರಿ ಅನ್ನೋದು ಕನ್ನಡ ಪದ ಅಲ್ಲ, ಹೊಣೆ ಅನ್ಬೇಕು. ನಮ್ಮ ಹೊಣೆ ಏನು? ಏನ ಯಸ್ಮಿನ್ ಅಧೀಕಾರೇ ವೇದಿತವ್ಯ ಪಿತಾಮಹ ಯೋಸೌ ತ್ವಯಾ ಹಿ ನಿರ್ದಿಷ್ಟಃ ಅಧಿಕಾರೋರ್ಥ ಚಿಂತಕಃ. ನೀನು ನಮಗೆ ಹೇಳಬಹುದಾದ ಅಧಿಕಾರ ಏನು? ಅಂದ್ರೆ ನಾವು ಯಾವುದಕ್ಕಾಗಿ ಇದ್ದೇವೆ, ಯಾವುದನ್ನ ಮಾಡಬೇಕು ಅಂತ ಹೇಳಿ ನಿನ್ನ ಬಯಕೆ. ಪರಿಪಾಲ್ಯ ಕಥಂತೇನ ಸಾಹಂಕಾರೇಣ ಕರ್ತೃಣ. ಕರ್ತ್ರ ಅಂತ ಆಗಬೇಕು, ಕರ್ತೃಣ ಅಂತಾರೆ. ಕರ್ತಾ, ಕರ್ತಾರೋ, ಕರ್ತಾರಹ. ಅದರ ತೃತೀಯ ವಿಭಕ್ತಿ ಏಕವಚನ ಕರ್ತ್ರ ಅಂತ ಆಗತ್ತೆ, ಕರ್ತೃಣ ಅಂತಾರೆ. ಇರ್ಲಿ, ಅದಕ್ಕೊಂದು ವಿಶಿಷ್ಟ ಕಾರಣ ಉಂಟು. ನಾನು ಮಾಡ್ತಾ ಇದ್ದೇನೆ ಅಂತ ಮುಂದೆ ಪೂಜೆಯನ್ನ ಮಾಡುವ ಕರ್ತೃ ಏನಂತ ಸ್ವೀಕಾರ ಮಾಡಬೇಕು, ಏನಂತ ಈ ಪೂಜಾ ವಿಧಾನವನ್ನ ಬಳಸಬೇಕು. ಪ್ರದಿಶಸ್ವ ಬಲಂ ತತ್ರ ಯೋಧಿಕಾರಾರ್ಥ ಚಿಂತಕಃ. ಇದನ್ನ ಚಿಂತನೆ ಮಾಡುವ ಬಲವನ್ನು ನಮಗೆ ಕೊಡು. ಈ ಕರ್ಮ ಯಾವುದಕ್ಕಾಗಿ ಇದೆ ಅಂತ ತಿಳಿದುಕೊಳ್ಳುವ ಶಕ್ತಿಯನ್ನು ನಮಗೆ ಕೊಡು. ಈ ರೀತಿಯಾಗಿ ಬ್ರಹ್ಮದೇವರನ್ನ ಎಲ್ಲರೂ ಕೇಳಿದ್ರು, ದೇವತಾ ಗಣಗಳೆಲ್ಲ ಕೇಳಿದ್ರು. ಏವ ಮುಕ್ತೋ ಮಹಾದೇವೋ ದೇವಸ್ಥಾನಿದಮಬ್ರವೀತ್. ಆಗ ಮಹಾದೇವ ದೇವ, ಮಹಾದೇವ ಅಂದ್ರೆ ಇಲ್ಲಿ ಬ್ರಹ್ಮದೇವರು, ರುದ್ರದೇವರಲ್ಲ. ಮಹಾದೇವ ಅಂದ್ರೆ ಹಿರಿಯನಾದ ದೈವ ಅಂತ. ಯಾರು ಹಿರಿಯನೋ ಅವನು ಅಷ್ಟೇ. ಅಂತಹ ಮಹಾದೇವ ನುಡಿದ. ಬ್ರಹ್ಮದೇವರೇನು ಹೇಳಿದ್ರು? ಅವರು ಹೇಳಿದ್ರಂತೆ, ಅವರು ಹೇಳಿದರಂತೆ, ನೋಡಿ ಬ್ರಹ್ಮದೇವರು, ಸಾಧ್ವಹಂ ಜ್ಞಾಪಿತೋ ದೇವಾಹ ಯುಷ್ಮಾಭಿರ್ಭದ್ರಮಸ್ತುವಃ. ನೋಡಿ, ಗೀತೆಯಲ್ಲಿ ಒಂದು ಮಾತು ಬರುತ್ತೆ. ಏನು? ಮೊದಲು ದೇವತೆಗಳನ್ನ ಮತ್ತೆ ಮನುಷ್ಯರನ್ನ ಸೃಷ್ಟಿ ಮಾಡಿದ ಪ್ರಜಾಪತಿ ಇಬ್ಬರನ್ನು ಕರೆದು ಹೇಳಿದ, ನೀವಿಬ್ಬರು ಪರಸ್ಪರ ಅವಲಂಬಿತರಾಗಿ ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಸಹಯಜ್ಞ ಪ್ರಜಾಸೃಷ್ಟಾ ಪುರೋವಾಚ ಪ್ರಜಾಪತಿ.
ಸಹಯಜ್ಞ ಪ್ರಜಾ ಸೃಷ್ಟ, ಯಜ್ಞ ಮತ್ತೆ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಇಬ್ಬರನ್ನು ಕರೆದು ಹೇಳಿದನಂತೆ, ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ. ದೇವತೆಗಳನ್ನ ನೀವು ಯಜ್ಞದಿಂದ ಪೂಜಿಸಿ, ಯಜ್ಞವನ್ನು ಸ್ವೀಕರಿಸಿ ದೇವತೆಗಳು ನಿಮ್ಮ ಇಷ್ಟವನ್ನು ಕೊಡುತ್ತಾರೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಪರಸ್ಪರವಾಗಿ ನೀವಿಬ್ಬರು ಅವಲಂಬಿತರಾಗಿ ಎಂದ ಅನ್ನೋದಕ್ಕೆ ನೋಡಿ, ಅದರ ದೊಡ್ಡ ವಿಸ್ತಾರ ಇದು. ಬ್ರಹ್ಮದೇವರೇನು ಹೇಳಿದ್ರು? ಸಾಧ್ವಂ ಜ್ಞಾಪಿತೋ ದೇವ ಯುಷ್ಮಾಭಿರ್ಭದ್ರಮಸ್ತುವಃ. ದೇವತೆಗಳೇ, ಒಳ್ಳೆಯದನ್ನು ನನಗೆ ನೆನಪಿಸಿದಿರಿ. ನನಗೂ ಕೂಡ ಈ ಬಗ್ಗೆ ಕುತೂಹಲವಿದೆ. ಲೋಕತಂತ್ರಸ್ಯ ಕೃತ್ಸ್ನಸ್ಯ ಕಥಂ ಕಾರ್ಯ ಪರಿಗ್ರಹ. ಸಮಗ್ರ ಲೋಕತಂತ್ರವನ್ನ ನಾವು ಹೇಗೆ ಪರಿಗ್ರಹಿಸಬೇಕು? ಲೋಕತಂತ್ರಸ್ಯ ಕೃತ್ಸ್ನಸ್ಯ ಕಥಂ ಕಾರ್ಯ ಪರಿಗ್ರಹ. ಸಮಗ್ರ ಲೋಕದ ನಡೆ ಯಾವುದಕ್ಕಾಗಿ ಇದೆ? ಈ ಲೋಕದಲ್ಲಿ ನೀತಿ, ಈ ನೀತಿಯನ್ನ ಒಳಗೊಳ್ಳುವಂತಹ ಕ್ರಿಯೆ, ಈ ಕ್ರಿಯೆಯನ್ನ ಬಳಸಬೇಕಾದ ಜಾಣ್ಮೆ, ಈ ಕ್ರಿಯೆಯಲ್ಲಿ ಬರುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ, ಆ ಉತ್ತರದ ಮೇಲೆ ತರ್ಕ, ಅದರ ಪಾಸಿಬಿಲಿಟೀಸ್, ಸಾಧ್ಯತೆಗಳು, ಇವುಗಳನ್ನು ನಾವು ಹೇಗೆ ಪರಿಗ್ರಹಿಸೋದು? ಕಥಂ ಬಲಕ್ಷಯೋ ನ ಸ್ಯಾತ್ ಯುಷ್ಮಾಕಂ ಸ್ವಾತ್ಮ ನಿಶ್ಚಯೇ. ನಮಗೆ ಬಲನಾಶ ಆಗಬಾರದು, ಅದಕ್ಕೆ ನಾನು ಏನ್ ಮಾಡಬೇಕು? ಇತಃ ಸರ್ವೇ ಹಿ ಗಚ್ಛಾಮಃ ಶರಣಂ ಲೋಕ ಸಾಕ್ಷಿಣಂ ಮಹಾಪುರುಷಮವ್ಯಕ್ತಂ ಸನೋ ವಕ್ಷ್ಯತಿ ಯದ್ಧಿತಂ. ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ನಾರಾಯಣನ ಬಳಿ ಹೋಗೋಣ. ಮಹಾಪುರುಷಂ ಅವ್ಯಕ್ತಂ. ಮಹಾಪುರುಷನ ಬಳಿಗೆ ಹೋದ್ರೆ ನಮಗೆ ಹಿತವಾದದ್ದನ್ನ ಆ ದೇವ ನಾರಾಯಣ ಹೇಳ್ತಾನೆ. ತತಸ್ತೆ ಬ್ರಹ್ಮಣ ಸಾರ್ಧಂ ಋಷಯೋ ವಿಬುಧಾಸ್ತಥಾ ಕ್ಷೀರೋದಸ್ಯೋತ್ತರಂ ಕೂಲಂ ಜಗ್ಮುರ್ಲೋಕಹಿತಾರ್ಥಿನಃ. ಆಮೇಲೆ ಬ್ರಹ್ಮನ ಜೊತೆಗೂಡಿ ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಕ್ಷೀರೋದದ ಉತ್ತರ ಕೂಲಕ್ಕೆ ಹೋದರು. ತೇ ತಪಸ್ಸಮುಪಾತಿಷ್ಠನ್ ಬ್ರಹ್ಮೋಕ್ತಂ ವೇದ ಕಲ್ಪಿತಂ ಸಮಃ ನಿಯಮೋ ನಾಮ ತಪಶ್ಚರ್ಯಾ ಸುದಾರುಣ. ನೋಡಿ, ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ, ಎಲ್ಲದರಲ್ಲಿ ಹೇಳಿದ್ದು ಮಹಾಭಾರತದಲ್ಲಿ ಇರುವ ಸಂಗತಿಯನ್ನೇ. ಇಲ್ಲಾಂದ್ರೆ ಮಧ್ವಾಚಾರ್ಯರು ಸುಮ್ಮನೆ ಹೇಳ್ತಾರ? ಮಹಾಭಾರತ ಅನ್ನೋದು ಎಲ್ಲ ಶಾಸ್ತ್ರಗಳಲ್ಲಿ ಮಿಗಿಲು ಅಂತ, ಮಹಾನಿಯಮ ಅಂತ. ದೇವತೆಗಳಿಗೆ ಇರುವ ನಿಯಮ. ದೇವತೆಗಳು ಮಹಾನಿಯಮದಿಂದ ಚೆನ್ನಾಗಿ ತಪವಂಗೈದರು. ಊರ್ಧ್ವ ದೃಷ್ಟಿಬಾಹವಶ್ಚ ಏಕಾಗ್ರಮನತೋ ಭವಾನ್ ಏಕಪಾದಸ್ಥಿತಾ ಸಮ್ಯಕ್ ಪ್ರಾದುರ್ಭೂತಾ ಸಮಾಹಿತಾ. ಕಣ್ಗಳನ್ನ ಮೇಲ್ಗಡೆ ನೆಟ್ಟು, ಕೈಗಳನ್ನ ಮೇಲ್ಗಡೆ ಎತ್ತಿ, ಏಕಾಗ್ರ ಮನಸ್ಸಿನಿಂದ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದರಂತೆ. ದಿವ್ಯವರಚ ಸಹಸ್ರಾಂತೆ ತಪಸ್ತಪ್ತ್ವಾ ಸುದುಷ್ಕರಂ ಶುಶ್ರುವುರ್ ಮಧುರಾಂ ವಾಚಂ ವೇದ ವೇದಾಂಗ ಭೂಷಿತಾಂ. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಈ ರೀತಿ ಚಿಂತನೆ ಮಾಡಿದರಂತೆ. ವಾಗುವಾಚ ಭೋ ಭೋ ಸ ಬ್ರಹ್ಮಕಾ ದೇವಾಃ ಋಷಯಶ್ಚ ತಪೋಧನಾಃ ಸ್ವಾಗತೇನಾದ್ಯವಸ್ತರವಾನ್ ಶ್ರಾವಯೇ ವಾಕ್ಯಮುತ್ತಮಂ.
ಆ ಮಾತು ನುಡಿಯಿತು, ಎಲೈ ಬ್ರಹ್ಮನಿಂದ ಕೂಡಿದ ದೇವತೆಗಳೇ, ಬ್ರಹ್ಮನ ಮಕ್ಕಳಾಗಿ ಇರುವ ಓ ಋಷಿಗಳೇ, ನೀವು ತಪಸ್ಸು ಮಾಡ್ತಾ ಇದ್ದೀರಾ. ವಿಜ್ಞಾತಂ ವೋ ಮಯಾ ಕಾರ್ಯಂ ತವ ಲೋಕಹಿತಂ ಮಹತ್ ಪ್ರವೃತ್ತಿಯುಕ್ತಂ ವಕ್ತವ್ಯಂ ಯುಷ್ಮತ್ ಪ್ರಾಣೋಪಬೃಂಹಣಂ. ನೀವು ಏಕೆ ಮಾಡಿದ್ದೀರಾ ಅಂತ ಗೊತ್ತು. ಲೋಕದ ಹಿತಕ್ಕಾಗಿ ನೀವು ಇಲ್ಲಿ ಇದ್ದೀರಾ. ನಿಮಗೆ ಪ್ರವೃತ್ತಿಯುಕ್ತಂ ವಕ್ತವ್ಯಂ, ಪ್ರವೃತ್ತಿಯಿಂದ ಕೂಡಿದ ವ್ರತದ ಬಗ್ಗೆ ನಿಮಗೆ ಹೇಳಬೇಕು ನಾನು. ಯುಷ್ಮತ್ ಪ್ರಾಣೋಪಬೃಂಹಣಂ, ನಿಮ್ಮ ಕ್ರಿಯೆಯ ವಿಸ್ತಾರ ಏನಾಗತ್ತೆ ಅದನ್ನ ಹೇಳಬೇಕು. ಏಷ ಬ್ರಹ್ಮ ಲೋಕಗುರು ಸರ್ವಲೋಕ ಪಿತಾಮಹ ಯೂಯಂ ಚ ವಿಬುಧ ಶ್ರೇಷ್ಠಾ ಮಾಂ ಯಜಧ್ವಂ ಸಮಾಹಿತಾ. ನೀವು ಲೋಕಗುರು ಬ್ರಹ್ಮ, ಎಲ್ಲರೂ ತಪಸ್ಸು ಮಾಡಿದ್ದೀರ. ದೇವತೆಗಳಲ್ಲಿ ಮಿಗಿಲಾದವರೇ ನನ್ನನ್ನ ಪೂಜಿಸಿರಿ. ಸರ್ವೇ ಭಾಗಾನ್ ಕಲ್ಪಯಧ್ವಂ ಯಜ್ಞೇಶು ಮಮ ನಿತ್ಯಚಃ. ಕಾಮ್ಯ ಕರ್ಮಗಳಲ್ಲಿಯೂ ಕೂಡ ನೀವು ಸ್ವೀಕರಿಸುವ ಹವಿಸ್ಸಿನಲ್ಲಿ ನನಗೆ ಭಾಗವನ್ನು ನೀಡಿರಿ. ತತ್ರ ಶ್ರೇಯೋ ವಿಧಾಸ್ಯಾಮಿ ಯಥಾಧಿಕಾರಮೀಶ್ವರಾ. ನಿಮಗೆ ಒಳಿತನ್ನ ಮಾಡ್ತೇನೆ. ಈಗ ಒಂದು ಹೊಸದು ಶುರು ಆಗಿದೆ. ಆಯಾ ದೇವತೆಗಳಿಗೆ ಮಾಡಿದ್ದು ಆಯಾ ದೇವತೆಗಳಿಗೆ ಮಾತ್ರ. ಅಂತರ್ಯಾಮಿ ಎನ್ನುವ ಕಲ್ಪನೆ ಮಧ್ವಾಚಾರ್ಯರದ್ದು ಅಂತ. ಮಧ್ವಾಚಾರ್ಯರದ್ದಲ್ಲಪ್ಪ, ಮಹಾಭಾರತಾದಿಗಳಲ್ಲಿ ಇರುವಂಥದ್ದೇ, ಕೃಷ್ಣ ಗೀತೆಯಲ್ಲಿ ಹೇಳಿರುವಂಥದ್ದೇ. ಅಂತರ್ಯಾಮಿತ್ವ ಅನ್ನೋದು ವೇದದಲ್ಲಿ ಪ್ರತಿಪಾದ್ಯವಾದಷ್ಟು ಸ್ಪಷ್ಟವಾಗಿ ಬೇರೆ ಎಲ್ಲಿ ಪ್ರತಿಪಾದ್ಯವಾಗಿದೆ? ಒಬ್ಬ ಪುರೋಹಿತರು ಅವ್ರ ಮಗನನ್ನ ಕೇಳಿದ್ರು. ಉಡುಪಿಯಲ್ಲಿ ಒಂದು ತಟ್ಟೆಯಲ್ಲಿ ಇಬ್ಬರಿಗೆ ನೈವೇದ್ಯ ಕೊಡೋದೇನೋ ಅಂತ. ಇವಾಗ ಪ್ರಶ್ನೆ ಕೇಳುವವರ ಉದ್ದಾಲಕರಾಗಿದ್ದು ಕೇಳಿಸಿಕೊಳ್ಳುವವ ಶ್ವೇತಕೇತು ಆಗಿದ್ರೆ ಶ್ವೇತಕೇತುವಿಗೆ ಉತ್ತರ ಸಿಗತ್ತೆ. ಇಬ್ರು ಶ್ವೇತಕೇತುಗಳೇ ಆಗೋದ್ರ ಪ್ರಾಬ್ಲಮ್ ಏನು ಅಂದ್ರೆ ನೋಡಿ, ಈ ತರ ಉತ್ತರ ಬರುತ್ತೆ. ಒಂದೇ ತಟ್ಟೆಯಲ್ಲಿ ಇಬ್ಬರಿಗೆ ಊಟ ಕೊಡೋದೇನಾ? ಮಧ್ವಾಚಾರ್ಯರು ಹೇಳಿದ್ದು ಹಾಗಲ್ವೇನಾ? ಅವನು ಕೈ ಕಾಲು ತಪ್ಪಿತ್ತು. ರಜೆ ಆದ ಮೇಲೆ ಬಂದ ಅವನು ನನ್ನನ್ನು ಕೇಳಿದ. ಅವನು ಪುರೋಹಿತ. ಅವನಿಗೆ ಬೇಡದ್ದೇ ಪಾಠ ಆಗ್ತಾ ಇತ್ತು. ಪಂಚಲಕ್ಷಣೆಯಂತೆ, ಚಲಕ್ಷಣೆಯಂತೆ, ಉಪನಿಷತ್ತು ಇತ್ಯಾದಿಗಳೆಲ್ಲ ಆಗಿದ್ರೆ ಪೌರೋಹಿತ್ಯದಲ್ಲಿ ಒಳ್ಳೆ ಗತಿ ಇರುತ್ತೆ, ಬಹಳ ಚೆನ್ನಾಗಿ ಆಗತ್ತೆ. ಯಾರು ಹೇಳೋರು ಯಾರು? ಹೋಗಿ ಬಂದು ಕೇಳ್ದ, ನಮ್ಮಪ್ಪ ಹೀಗೆ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರದ್ದು ಅತಿರೇಕದ ಕಲ್ಪನೆ ಅಂತ. ಅವರಪ್ಪನ ಪುರೋಹಿತರು. ಒಂದೇ ತಟ್ಟೆನಲ್ಲಿ ಇಬ್ರು ಕೊಡೋದೇನಾ ಅಂತ ಕೇಳಿದ್ರು. ನಾನು ಹೇಳಿದೆ, ತಟ್ಟೆಯಲ್ಲಿ ಕೊಡೋಷ್ಟು ಸಿಂಪಲ್ ಆಗಿರೋದಲ್ವೋ ಅದು. ಸೂಕ್ಷ್ಮ ಭೋಗ ಅಂತ ಹೇಳ್ತಾರೆ, ಸಾರಭೋಗ ಅಂತ ಹೇಳ್ತಾರೆ. ಓ ಹೌದಾ, ಹೀಗೆಲ್ಲ ಉತ್ತರ ಇದೆಯಾ ಅಂತಂದ. ಅವರಪ್ಪನಿಗೆ ಹೇಳೋ ಪ್ರಯತ್ನ ಏನು ಮಾಡಲಿಲ್ಲ. ಏನೋ ಉತ್ತರ ಇದೆ ಅಂತ ಅಷ್ಟೇ ಗೊತ್ತಾಯ್ತು ಅವ್ರಿಗೆ, ಮತ್ತೆ ಬೇರೆ ಮುಂದುವರಿಲಿಲ್ಲ ಹೇಳಿದ್ದು. ಹೀಗಾಗಿ ಬಿಡುತ್ತೆ. ಅಲ್ಲ, ದೇವರು ಹೇಳೋದೇನು? ನಿಮಗೆ ಬೇರೆಯವರು ಸಲ್ಲಿಸಿದ ಪೂಜೆಗಳನ್ನ ನನಗೆ ಮಾಡ್ರಿ, ನಾನು ನಿಮ್ಮ ಮೂಲಕ ಅವರಿಗೆ ಫಲವನ್ನು ಕೊಡುತ್ತೇನೆ. ಕೃಷ್ಣ ಗೀತೆಯಲ್ಲಿ ಹೇಳೋದು ಅದನ್ನೇ ತಾನೆ. ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಕೃಷ್ಣ ಇಲ್ಲಿ ಹೇಳಿದ್ದು. ವೇದವ್ಯಾಸರು
ವೇದವ್ಯಾಸ ರೂಪದಿಂದ ತಪಸ್ಸು ಮಾಡಿದಂತೆ ವಿಡಂಬನೆ ಮಾಡಿದಾಗ ಅಲ್ಲಿ ಆಗಿದ್ದು. ದೇವತೆಗಳಿಗೂ ದೇವರಿಗೂ ನಡೆದ ಮೊದಲಿನ ಸಂವಾದಗಳಲ್ಲಿ ಇದು ಒಂದು. ಇಷ್ಟಾದ ಮೇಲೆ ಯಾರ್ಯಾರು ಹೇಗೆ ಹೇಗೆ ಭಾಗವನ್ನು ಕಲ್ಪನೆ ಮಾಡಿದರು ಅಂತ ಇನ್ನೂ ಅದರ ವಿಸ್ತಾರ ಇದೆ, ಇನ್ನೂ ಅದರ ಬೇರೆ ಬೇರೆ ಒಂದು ಚಿಂತನೆಗಳಿದೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.